ನಟ ದರ್ಶನ್ ಅಭಿನಯದ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಕುರುಕ್ಷೇತ್ರವು ಕೂಡ ಒಂದು. ಆ ಸಿನಿಮಾದಲ್ಲಿ ದುರ್ಯೋಧನನ ಪಾತ್ರ ಅಭಿನಯಿಸಿದ್ದ ದರ್ಶನ್ ಕನ್ನಡಿಗರ ಮನಗೆದ್ದಿದ್ರು. ಆದರೆ ದರ್ಶನ್ ಅವರು ದುರ್ಯೋಧನನ ಪಾತ್ರದಲ್ಲಿ ಅಭಿನಯಿಸಿದ್ದೇ ಅವರ ಸಂಕಷ್ಟಕ್ಕೆ ಕಾರಣ ಆಯಿತಾ ಅನ್ನೋ ಚರ್ಚೆಗಳು ಶುರುವಾಗಿದೆ. ಕಾರಣ ಮಂಡ್ಯ ಜಿಲ್ಲೆಯ ಹಲವೆಡೆ ಈ ಒಂದು ಚರ್ಚೆ ನಡೀತಾ ಇದೆ. ದುರ್ಯೋಧನನ ಪಾತ್ರದಲ್ಲಿ ನಟಿಸಿದ್ರೆ ಸಂಕಷ್ಟಕ್ಕೆ ಗುರಿಯಾಗ್ತಾರೆ, ಅವರಲ್ಲಿ ಅಹಂಕಾರ ತುಂಬಿಕೊಳ್ತದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇರುವಂಥದ್ದು. ಸದ್ಯ ನಾನು ಮಂಡ್ಯ ತಾಲೂಕಿನ ಉಪ್ಪರಕನಹಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಜನರು ಅಂದರೆ ಕಲಾವಿದರು ನಾಟಕಗಳಲ್ಲಿ ದುರ್ಯೋಧನನ ಪಾತ್ರ ನಟಿಸಿ ಅವರು ಕೂಡ ಸಂಕಷ್ಟಕ್ಕೆ ಗುರಿಯಾಗಿದ್ದಿ ಅನ್ನೋ ಒಂದು ವಿಚಾರವನ್ನು ಹೇಳ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ದುರ್ಯೋಧನನ ಪಾತ್ರದಲ್ಲಿ ನಟಿಸಿದಂಥ ಕಲಾವಿದರು ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ದರ್ಶನ್ ಅವ್ರಿಗೆ ಎದುರಾಗಿರುವಂಥ ಸಂಕಷ್ಟಕ್ಕೂ ದುರ್ಯೋಧನನ ಪಾತ್ರದಲ್ಲಿ ಅಭಿನಯಿಸೋದಕ್ಕೂ ಸಂಬಂಧ ಇದೆ ಅನಿಸುತ್ತಾ? ನಿಜ ಇದೆ ಅದು. ಏಕೆಂತಂದರೆ ಅಂತ ನಾವು ನಾಟಕಗಳಲ್ಲಿ ದುರ್ಯೋಧನ ಪಾತ್ರ ಮಾಡಿ ಸುಮಾರು ಸಂಕಷ್ಟಗಳನ್ನ ಎದುರಿಸಿದ್ದೀವಿ. ಹಂಗಾಗಿ ಅದು ನಿಜ ಅಂತ ಅನ್ನಿಸ್ತದೆ. ಅದು ಬಿಡಿ, ಅದು ಅಹಂ ಅನ್ನೋದು ತಾನೇ ಬರುತ್ತೆ ಪಾತ್ರ ಮಾಡಿದ್ರೆ. ದುರಹಂಕಾರ, ನಾನು ನನ್ನಿಂದಲೇ ನಡೀಬೇಕು, ನಾನು ಹೇಳೋದೇ ನಡೀಬೇಕು ಅನ್ನೋ ಒಂದು ಆಟದ ಸ್ವಭಾವ ಅಂಥವೆಲ್ಲ ಸಹಜವಾಗಿ ಬರ್ತವೆ. ಸರ್, ನೀವೇನು ಹೇಳ್ತೀರಿ ಸರ್? ನೀವು ದುರ್ಯೋಧನನ ಪಾತ್ರ ನಟಿಸಿದ್ರಿ, ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗಿತ್ತು ಅಂತ? ಖಂಡಿತ ಸರ್, ಅದು ನಂದು ಅಂತ ಅಹಂಕಾರ, ಮತ್ತು ನಾನು ಅವ್ನಿಗೇನು ಕಮ್ಮಿ ಅಂತ ಛಲ, ಅವ್ನಿಗೇನು ಮುಂದೆ ಹೊಂಟೋದ್ನಲ್ಲ, ನಾನು ಅವ್ನಿಗೇನು ಮುಂದೆ ಹೋಗ್ಬೇಕು, ಅವ್ನು ನನ್ನ ಹಿಂದೆ ಹಾಕ್ಬಿಟ್ಟು ನಾನು ಅಂತ ಅನಿಸಿಕೆ ಬಂದೇ ಬರ್ತದೆ ಸರ್. ಅದು ಕಷ್ಟಗಳು ಬರ್ತವೆ ಸರ್, ಸಿಕ್ಕಾಪಟ್ಟೆ ಕಷ್ಟನೂ ಬರ್ತವೆ. ಹೌದು, ಖಂಡಿತ ಸರ್ ಆಗಿದೆ. ವ್ಯವಸಾಯದಲ್ಲೆಲ್ಲ ಹಿಂಸೆ, ಅದು ಆರ್ಥಿಕವಾಗಿ ಸಂಕಷ್ಟ ತುಂಬ ಹಿಂಸೆ ತಗೊಂಡು, ಬಟ್ ಆಮೇಲೆ ಜಗಳಗಳು ಮನೆಯಲ್ಲಿ ಅಣ್ಣ ತಂದರಿಗೆ ಮತ್ತು ಸ್ನೇಹಿತರಿಗೆ ಫ್ರೆಂಡ್ಶಿಪ್ಪಲ್ಲೆಲ್ಲ ಮಾಮೂಲಿ ಜಗಳಗಳು ಆಡ್ತಾಯಿದ್ದೆ ಸರ್. ಅಯ್ಯೋ, ಅಭಿನಯಿಸಿ ಮಾಡಿ ಅನುಭವಿಸಿದ್ದಾರೆ ಸರ್. ಅವರು ಬೇಡ ಅಂತಿದ್ರು, ನಾವು ಹಂಗೂ ಅವ್ರ ಮಾತು ಮೀರಿ ಚೆನ್ನಾಗದಲ್ಲ ಪಾತ್ರ ಅಂತ ಮಾಡಿದ್ರು, ನಾವು ಅನುಭವಿಸ್ತು. ಅಂದರೆ ಸಾಕಷ್ಟು ಜನ ಸಲಹೆ ಕೊಟ್ಟಿದ್ರ ದುರ್ಯೋಧನ ಪಾತ್ರದಲ್ಲಿ ಅಭಿನಯಿಸಬಾರ್ದು ಅಂತ? ಆ ಪಾತ್ರ ಓಕೆ ಚೆನ್ನಾಗಿ ಮಾಡ್ತೀಯ ಅನ್ನೋರು, ಬಟ್ ಯಾಕೆ ಮಾಡಿದೆ ಪಾತ್ರವ ನೀನು ಅಂತ ಕೇಳೋರು. ನಮಗಿಂತ ದೊಡ್ಡವರೆಲ್ಲವ. ನಮ್ಮೂರಲ್ಲೆಲ್ಲ ದುರ್ಯೋಧನ ಪಾತ್ರ ಮಾಡ್ರೆ ಯಾರು ಆರ್ಥಿಕವಾಗಿ ಅಷ್ಟಾಗಿಲ್ಲ ಸರ್, ಎಲ್ಲ ಸಂಕಷ್ಟಕ್ಕೆ ಸಿಲ್ಕಿದ್ರೆ. ಜಗಳ ಮನೆಯಲ್ಲಿ ಆರ್ಥಿಕವಾಗಿ ಸಂಕಷ್ಟ ತೀರಾ ಹಿಂದೆ ಆದರೂ ಹೊರತು ಮುಂದೆ ಬರೋಕ್ಕಾಗಲೇ ಇಲ್ಲ ಸರ್ ಯಾರು. ನಾವು ನೆಕ್ಸ್ಟ್ ಇನ್ನೊಂದು ಪಾತ್ರ ಮಾಡಿದೆ ಸರ್, ಶೂರಪದ್ಮನಲ್ಲಿ ಮಾಡಿದೆ, ಸಾಮ್ರಾಜ್ಯದಲ್ಲಿ ಭೀಮನ್ ಮಾಡಿದೆ. ಹಾಗಾಗಿ ಸ್ವಲ್ಪ ರಿಕವರಿ ಆದೆ ಸರ್. ಈ ಸರ್ಪಲಾಂಛನ ಕಿರೀಟ ಹಾಕೊಂಡಿರ್ತಾರೆ ಅನ್ನೋದೊಂದು ಖಂಡಿತ. ದುರ್ಯೋಧನನಿಗೆ ವಿಭೂತಿ ರೇಖೆ ಇಲ್ಲ, ಸರ್ಪಲಾಂಛನ ಹಾಕಿರ್ತಾರೆ, ಕಿರೀಟನೂ ಸರ್ಪಲಾಂಛನ ಅವನಿಗೆ. ಹಂಗಾಗಿ ನಾಗರ ಒಂಥರ ಬುಸ್ಕುಡೋದು ಜಾಸ್ತಿ ಎನ್ನುವಂಥ ಸ್ವಭಾವ ಸರ್ ನಮಗೂ. ಕೋಪ ಜಾಸ್ತಿ, ಯಾರು ಏನಾರ ಮಾಡೋರು ಹೇಗೆ ಬಿಡೋದು ಅವ್ರ ಮೇಲೆ, ಏನು ಯಾಕೆ ಏನೋ ಅನ್ನೋದು ಅದೆಲ್ಲ ಮಾಮೂಲಿ ಸರ್, ಸಹಜ. ಅಂದರೆ ದುರ್ಯೋಧನನ ಪಾತ್ರ ನಟಿಸಿದ ಬಳಿಕ, ಅಂದರೆ ಆ ಪಾತ್ರದಲ್ಲಿ ಅಭಿನಯಿಸಿದ ಬಳಿಕ ಅವರಲ್ಲಿ ಬದಲಾವಣೆ ಆಗ್ತದೆ, ಅಹಂಕಾರ ಗರ್ವ ತುಂಬಿಕೊಳ್ತದೆ ಅಂತ ಹೇಳ್ತಾ ಇರುವಂಥದ್ದು. ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ದರ್ಶನ್ ಅವ್ರಿಗೆ ಎದುರಾಗಿರುವ ಸಂಕಷ್ಟಕ್ಕೂ ಇದೆ ಕಾರಣ ಅನ್ಸುತ್ತಾ? ಖಂಡಿತ 100ಕ್ಕೆ 100ರಷ್ಟು ಅದೇ ಕಾರಣ. ಯಾಕೆಂದರೆ ಹಿಂದೆ ದುರ್ಯೋಧನ ರಾಜ್ಯಕ್ಕೆ ಆಸ್ತಿಗೆ ಗುದ್ದಾಡ್ಸತ್ತ, ಅದೇ ಥರ ಹಿರಿಯರಿಗೆ ಗೌರವ ಕೊಡ್ತಿರಲಿಲ್ಲ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಅಂಥ ಹಿರಿಯರಿಗೆ, ಗುರು ಹಿರಿಯರಿಗೆ ಅವರು ಅಲ್ಲಿ ಮರ್ಯಾದೆ ಕೊಡ್ತಿರಲಿಲ್ಲ ತನ್ನ ಆಸ್ಥಾನದಲ್ಲಿ. ಅದೇ ಥರ ಇವತ್ತು ನಮ್ಮೂರಿನಲ್ಲಿ ದುರ್ಯೋಧನ ಪಾತ್ರ ಮಾಡಿ ಹಿಂದೆ ಮಾಡಿದ್ದಾರೆ. ಈಗಲೂ ಅವ್ರ ಅನುಭವನೂ ಕೂಡ ನೀವು ಅಲ್ಲೇ ಕೇಳಿದ್ರಿ. ಅವರ ಅಣ್ಣ ತಮ್ಮದಲ್ಲಿ ಕಲಹ, ದಾಯಾದಿಗಳ ಕಲಹ, ಮನೆಯೊಳಗೆ ಸಂಸಾರದಲ್ಲಿ ಗಲಾಟೆ, ಮತ್ತು ಭೂಮಿಲಿ ಸರಿಯಾಗಿ ಅವ್ರಿಗೆ ಬೆಳೆ ಸಿಕ್ಕದೆ ಲಾಸ್ ಆಗುವಂಥದ್ದು, ಬೋರ್ ಕೊರಿಸಿದ್ರೆ ಬೋರು ನೀರು ಬರದೇ ಹೋಗೋದಂಥದ್ದು, ಇವೆಲ್ಲ ಸಾಕಷ್ಟು ಕಷ್ಟವನ್ನು ಅನುಭವಿಸವ್ರೆ. ಅದಕ್ಕೋಸ್ಕರ ಏನು ಮಾಡೋರೆ, ಬೇರೆ ನಾಟಕ ಮಾಡಿ, ಮಹಾಭಾರತ ಕುರುಕ್ಷೇತ್ರನ ಮಾಡಿ ಅದರಲ್ಲಿ ಬೇರೆ ಪಾತ್ರ, ಶ್ರೀಕೃಷ್ಣ ಪರಮಾತ್ಮ ಅಥವಾ ಧರ್ಮರಾಯ ಅಥವಾ ನಕುಲ ಸಹದೇವ್ ಇಂಥ ಪಾತ್ರ ಮಾಡಿ ಆ ಕೊಳೆನ ಈ ಪಾತ್ರ ಮಾಡಿ ತೊಳ್ಕೊಂಡಿದ್ದಾರೆ ಅವರು ಎಷ್ಟೋ ಜನ. ಅದೇ ಥರ ಇವತ್ತು ದರ್ಶನ್ ಅವರು ಕೂಡ ಅದೇ ಥರ ಅವ್ರನ್ನ ಕರ್ಮ ಕಾಡ್ತಾ ಇದೆ. ನಾನಾರು ನಮ್ಮೂರು ಗ್ರಾಮದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ದರ್ಶನ್ ಅವ್ರಿಗೆ ಒಂದು ಸಲಹೆ ಏನಪ್ಪ ಅಂತಂದರೆ, ದಯಮಾಡಿ ನೀವು ಸ್ವಂತ ದುಡ್ಡಲ್ಲಾರು ಒಂದು ಸಿನಿಮಾ ಮಾಡಿ, ಒಂದು ಒಳ್ಳೆಯ ಸಿನಿಮಾ ಮಾಡಿ, ಆ ದುರ್ಯೋಧನ ಪಾತ್ರನ ಕೊಳೆನ ನೀವು ತೊಳ್ಕೋಬೇಕು ಅಂತೇಳಿ ಪೌರಾಣಿಕ ಮಾಡಿ, ಆ ದುರ್ಯೋಧನ ಪಾತ್ರ ಮಾಡಿದ್ರಲ್ಲ ಆ ಕೊಳೆ ತೊಳ್ಕೋಬೇಕು ಅಂತೇಳಿ ನನ್ನ ಆಗ್ರಹ ಇದೆ. ಅವ್ರಿಗೆ ಬೇರೆ ಪಾತ್ರ ಮಾಡಬೇಕು ಅವರು. ಈಗ ಅವರು ನೀವು ಕಾಕತಾಳಿ ಏನೋ ಗೊತ್ತಿಲ್ಲ, ಕುರುಕ್ಷೇತ್ರ ಸಿನಿಮಾ ಬಂದ ಮೇಲೆ ಸಾಕಷ್ಟು ವಿವಾದಗಳು ಗುರಿಯಾದರು. ಈಗ ಜೈಲಿಗೆ ಹೋಗುವಂಥ ಪರಿಸ್ಥಿತಿ, ಜೈಲುವಾಸ ಅನುಭವಿಸ್ತಾ ಇದ್ದಾರೆ ಸರ್. ಖಂಡಿತ ಹೌದು, ಇದು ಸತ್ಯ. ಯಾವಾಗ ಕುರುಕ್ಷೇತ್ರ ಸಿನಿಮಾದಲ್ಲಿ ಆ ದುರ್ಯೋಧನ ಕೇಕೆ, ಆ ನಗು, ಆ ಪಾತ್ರ ಇತ್ತಲ್ಲ ಸರ್, ಅದು ಲಾಂಛನ
ಸರ್ಪಲಾಂಛನ ಆಗ್ತಾರೆ. ಬೇರೆ ಬೇರೆ ಪಾತ್ರಧಾರಿಗಳಿಗೆ ವಿಭೂತಿ ಧರಿಸ್ತಾರೆ, ಶಿವನ ವಿಭೂತಿ ಧರಿಸ್ತಾರೆ ಹಣೆಗೆ. ಅವ್ರು ಎಂಥ ದೊಡ್ಡ ರಾಕ್ಷಸನ ಪಾತ್ರ ಮಾಡಿದರೂ ಕೂಡ ಶಿವಭಕ್ತನಾಗಿರ್ತಾನೆ, ಶಿವನ ವಿಭೂತಿ ಧರಿಸ್ತಾರೆ. ಆದರೆ ದುರ್ಯೋಧನ ದುಶ್ಯಾಸನ ಈ ಪಾತ್ರಗಳಿಗೆ ಸರ್ಪಲಾಂಛನ ಮಾಡ್ತಾರೆ. ತನ್ನ ಕಿರೀಟನೂ ಕೂಡ ಸರ್ಪದನ ಕಿರೀಟ ಹಾಕ್ತಾರೆ. ಆ ಸರ್ಪ ಕಿರೀಟನೋ ಅಥವಾ ಲಾಂಛನನೋ ಗೊತ್ತಿಲ್ಲ, ಅದಷ್ಟಕ್ಕದೇ ಹಾಂಭಾವ, ಅಹಂಕಾರ, ನಾನತ್ವ. ಅದೇ ರೋಡಲ್ಲಿ ಹೋಗ್ಬೇಕಾದ್ರೆ ಆ ಪಾತ್ರ ಮಾಡಿರೋರಿಗೆ ಅದು ಅದೇ ವೈಯಕ್ತಿಕವಾಗಿ ಬಂದ್ಬಿಡ್ತದೆ ಸರ್. ಅದೇ ವಿವಾದ. ಅವ್ರು ಇವತ್ತಿಂದಲ್ಲ, ಈ ಕೊಲೆ ಪ್ರಕರಣದಲ್ಲಿ ಬಿಡಿ, ಹಿಂದಿನಿಂದ ಕೂಡ ಅದು ಏನಾದರೂ ಒಂದು ಸುದ್ದಿಲಿ ಇರ್ತಾಯಿದ್ರು, ಏನಾದರೂ ಒಂದು ಕಿರಿಕು ಅವ್ರದ್ದೇ ಒಂದು ಇದು. ಮೊನ್ನೆ ಯಾವುದೋ ಹೋಟ್ಲಾಗ ಗಲಾಟೆ ಮಾಡೋದು, ಏನೋ ಒಂದು ಮಾಡೋದು, ವೈಯಕ್ತಿಕ ಅವರು ಬರೀ ಈ ಗೊಂದಲದಲ್ಲೇ ಬಂದುಬಿಟ್ರು ದುರ್ಯೋಧನ ಪಾತ್ರ ಮಾಡಿದ್ಮೇಲೆ, ಕುರುಕ್ಷೇತ್ರ ಸಿನಿಮಾ ಮಾಡಿದ್ಮೇಲೆ. ದಯಮಾಡಿ ಅದು ಸರಿಪಡಿಸ್ಕೋಬೇಕು ಅಂತ ನಮ್ಮ ಸಲಹೆ. ಇದಿಷ್ಟು ಕುರುಕ್ಷೇತ್ರ ನಾಟಕದಲ್ಲಿ ಅಭಿನಯಿಸಿದಂಥ ಕಲಾವಿದರ ಮಾತು. ಅಂದರೆ ಏನು ಕುರುಕ್ಷೇತ್ರ ಸಿನಿಮಾದಲ್ಲಿ ಏನು ದುರ್ಯೋಧನನ ಪಾತ್ರ ಅಭಿನಯಿಸಿದ್ರು ನಟ, ಅದಾದ ನಂತರ ಅವರ ಸಾಕಷ್ಟು ಸಂಕಷ್ಟಗಳಿಗೆ ಗುರಿಯಾದರು, ವಿವಾದಗಳಿಗೆ ಗುರಿಯಾದರು. ಇದೀಗ ಕೊಲೆ ಕೇಸ್ನಲ್ಲಿ ಜೈಲು ವಾಸದಲ್ಲಿದ್ದಾರೆ. ಅವರ ಈ ಎಲ್ಲ ಕಷ್ಟಗಳಿಗೂ ಕೂಡ ದುರ್ಯೋಧನನ ಪಾತ್ರದಲ್ಲಿ ಅಭಿನಯಿಸಿದ್ದೇ ಕಾರಣ ಅಂತ ಒಂದು ಅಭಿಪ್ರಾಯನ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ತಮ್ಮೂರಿನಲ್ಲೂ ಕೂಡ ನಾಟಕಗಳಲ್ಲಿ ಅಭಿನಯಿಸಿದಂಥ ಅಂದರೆ ದುರ್ಯೋಧನನ ಪಾತ್ರ ಅಭಿನಯಿಸಿದಂಥ ಸಾಕಷ್ಟು ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದೇ ರೀತಿ ದರ್ಶನ್ ಅವರ ಬಾಳಲ್ಲೂ ಕೂಡ ಆಗಿದೆ ಅನ್ನೋ ಒಂದು ಅಭಿಪ್ರಾಯವನ್ನು ಉಪ್ಪರಕನಹಳ್ಳಿ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸರ್, ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ಅದೇ ಸಮಸ್ಯೆ. ಸಾಮಾನ್ಯವಾಗಿ ನಮ್ಮೂರಲ್ಲಿ ಸುಮಾರು 4ರಿಂದ 5-6 ಜನ ದುರ್ಯೋಧನ ಪಾತ್ರ ಮಾಡವ್ರೆ. ಆ ದುರ್ಯೋಧನ ಪಾತ್ರ ಮಾಡಿರೋರು ಇವತ್ತು ಕೂಡ ಯಥೇಚ್ಛಗಳಕ್ಕಾಗಲೇ ಇಲ್ಲ. ಕೆಲವು ಜನ ಆಗಲೇ ತೀರೇ ಹೋಗ್ಬಿಟ್ರು. ಆದರೆ ಇವತ್ತು ಕೂಡ ದುರ್ಯೋಧನ ಪಾತ್ರ ಮಾಡಿರೋರಿಗೆ ನಾನತ್ವ, ನಾನು ಅಣ್ತಂದಿರಲ್ಲಿ ಜಗಳ, ಸ್ವಂತ ದಾಯಾದಿಗಳ ಜಗಳ, ಮತ್ತು ಯಾರನ್ನಾರ ಬಂದರೆ ಏನು ನಾನು ಮಾತಾಡಿಸ್ಬೇಕು ಅನ್ನೋದು, ಗುರು ಹಿರಿಯರಿಗೆ ಮರ್ಯಾದೆ ಕೊಡಲ್ಲ. ಈ ಥರದ್ದು ದುರ್ಯೋಧನ ಪಾತ್ರ ಮಾಡೋರಿಗೆ ಸ್ವಂತವಾಗಿ ಅದೇ ಬಂದುಬಿಟ್ಟದೆ. ಅದಕ್ಕೋಸ್ಕರ ನಾನು ದರ್ಶನ್ ಅವ್ರಿಗೆ ಒಂದು ಸಲಹೆ, ದಯಮಾಡಿ ನಿಮ್ಮ ಸ್ವಂತ ದುಡ್ಡಲ್ಲಾದ್ರೂ ಸರಿ, ನೀವು ಬೇಲ್ ಮೇಲೆ ಬಂದಮೇಲೆ ದಯಮಾಡಿ ಒಂದು ಸಿನಿಮಾ ಮಾಡಿ, ಕುರುಕ್ಷೇತ್ರ ಒಂದು ಪೌರಾಣಿಕ ಸಿನಿಮಾ ಮಾಡಿ. ನೀವು ನೋಡಿ, ಧರ್ಮರಾಯ, ಶ್ರೀಕೃಷ್ಣ ಪರಮಾತ್ಮ, ಅರ್ಜುನ, ನಕುಲ, ಸಹದೇವರು ಇಂಥ ಪಾತ್ರ ಮಾಡಿ ಆ ಕರ್ಮನ ನೀವು ತೊಳ್ಕೊಳ್ಳಿ. ಏನು ನಾವು ಕೂಡ ಸಿನಿಮಾನ ನೋಡಿದ್ದೀವಿ. ಕುರುಕ್ಷೇತ್ರ ಸಿನಿಮಾದಲ್ಲಿ ಆ ದುರ್ಯೋಧನ ಕೇಕೆ, ಆ ನಗು, ಆ ಪಾತ್ರ ಇವತ್ತು ಕೂಡ ಅವ್ರಿಗೆ ನೇರವಾಗಿ ಕಾಡ್ತಾ ಇದೆ. ಅದು ದಯಮಾಡಿ ಅದು ಅವ್ರಿಗೆ ಈ ಸಮಸ್ಯೆ ಹೊರಗೆ ಹೋಗ್ಬೇಕು ಅಂದರೆ ಅವರು ಬೇಲಿಂದ ಹೊರಗಡೆ ಬಂದಮೇಲೆ ಒಂದು ಒಳ್ಳೆಯ ಪಾತ್ರ ಮಾಡಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು. ನಮ್ಮೂರಲ್ಲೂ, ನಮ್ಮ ಗ್ರಾಮದಲ್ಲೂ, ನಮ್ಮ ಸುತ್ತಳೀಲೂ ಕೂಡ ದರ್ಶನ್ಗೆ ಅಪಾರ ಅಭಿಮಾನಿಗಳಿದ್ದರು. ಯಾವಾಗ ಈ ಕೊಲೆ ಕೇಸಲ್ಲಿ ಅವ್ರು ಸಿಗಾಕೊಂಡ್ರು, ಅಭಿಮಾನಿಗಳು ಅವರಷ್ಟಕ್ಕವ್ರೆ ವೈಯಕ್ತಿಕವಾಗಿ ದೂರ ಆಗಿಬಿಟ್ಟವ್ರೆ. ದಯಮಾಡಿ ನಾನು ದರ್ಶನ್ಗೆ ಒಂದು ಆಗ್ರಹ ಇದೆ, ಒಂದು ಸಲಹೆನೂ ಕೂಡ ಇದೆ. ಒಂದು ಒಳ್ಳೆಯ ಪಾತ್ರ ಮಾಡಿ ಆ ಕರ್ಮನ ತೊಳ್ಕೊಳ್ಳಿ ಅಂತೇಳಿ ನಾನು ಅವ್ರಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಕುರುಕ್ಷೇತ್ರ ಸಿನಿಮಾ ಆದಮೇಲೆ ಸಾಕಷ್ಟು ವಿವಾದಕ್ಕೆ ಗುರಿಯಾಗ್ಬಿಟ್ರು, ಹೇಳಿ. ಖಂಡಿತ ಹೌದು ಸರ್. ಅವರು ನೋಡಿ, ಕುರುಕ್ಷೇತ್ರ ಸಿನಿಮಾ ಬಂದ ಮೇಲೇ ಎಲ್ಲೋ ಗಲಾಟೆ ಮಾಡೋದು, ಯಾವುದೋ ಹೋಟ್ಲರ್ ಸಪ್ಲೈರ್ಗೆ ಹೊಡೆದ್ಬಿಡೋದು, ಅಥವಾ ನಿರ್ಮಾಪಕರಲ್ಲಿ ಗೊಂದಲ ಮಾಡ್ಕೊಳ್ಳೋದು, ಇವೆಲ್ಲ ಅಡೆತಡೆಗಳು ತಾನೇ ಬಂದ್ಬಿಟ್ಟದೆ. ದಯಮಾಡಿ ಇದನ್ನು ಒಂದು ಒಳ್ಳೆ ಪಾತ್ರ ಮಾಡಿದ್ರೆ ಸರಿ ಹೋಗುತ್ತೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಈ ಜೈಲಿಗೆ ಹೋದ್ರು, ಕೊಲೆ ಕೇಸಲ್ಲಿ ಸಿಗಾಕೊಂಡು ಜೈಲಿಗೆ ಕಷ್ಟ ಅನುಭವಿಸ್ತಾ ಇದ್ದಾರೆ. ದಯಮಾಡಿ ಅವರೊಂದು ಒಳ್ಳೆ ಪಾತ್ರ ಮಾಡಿ ಸೂಕ್ತವಾದ ನಿರ್ಧಾರ ತಗೊಳ್ಳಿ ಅಂತ ನನ್ನ ಸಲಹೆ. ನೋಡಿ, ಅದೇ ಥರನೂ ಆಗಿದೆಯಲ್ಲ ಈಗ ನೋಡಿ, ಹಿಂದೆ ದುರ್ಯೋಧನ ಕುರುಕ್ಷೇತ್ರದಲ್ಲಿ ತೊಡೆ ತಟ್ಟಿ ಕರೆದ ದ್ರೌಪದಿ ಅಂತ ದ್ರೌಪದಿ ಒಬ್ಬರನ್ನ ತೊಡೆ ತಟ್ಟಿ ಕರೆದ, ಬಾ ತೊಡೆ ಮೇಲೆ ಕುಂತ್ಕೊಂತ. ಅದೇ ತೊಡೆನ ಭೀಮ ಮುರಿದ. ಅದೇ ಥರ ಇವರು ಕೂಡ ನೋಡಿ, ಯಾವುದೋ ಪವಿತ್ರ ಗೌಡ ಅನ್ನೋರನ್ನ ಒಂದು ಪ್ರೀತಿಸಿ, ಅಥವಾ ಮದುವೆ ಆಗಿದಿಲ್ಲೋ ಅವ್ರನ್ನ ನಾನು ಪ್ರೀತಿಸಿದ್ದೀನಿ, ಮದುವೆ ಆಗಿದೆ ಅಂತ ಹೇಳ್ತಾರೆ. ಏನು ಸೇಮ್ ಆಗ್ತಾಯಿದೆ. ದುರ್ಯೋಧನ ಹಿಂದೆ ಏನು ಮಾಡಿದ್ದ ಅದೇ ಥರ ದರ್ಶನ್ ಜೀವನದಲ್ಲೂ ಕೂಡ ನಡೀತಾ ಇದೆ. ಈಗ ಅದೇ ಹೆಣ್ಣು ಕೂಡ ಆ ಪಾತ್ರ ವೇಷಕ್ಕೆ ಬಂದವ್ರೆ. ಅದೇ ಥರ ನಾವು ಉಪ್ಪರಕನಹಳ್ಳಿಯವರು ಶಿವಕುಮಾರ್ ಆರಾಧ್ಯ ಅಂತ.